ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಹಗರಣದ ಕುರಿತಂತೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಮುಖ ಕಳಚಿದೆ. ಮಾನ ಮರ್ಯಾದೆ ಇದ್ರೆ ಸಿಎಂ ರಿಸೈನ್ ಮಾಡಬೇಕು. ಬೇರೆ ರಾಜ್ಯದ ಚುನಾವಣೆಗೋಸ್ಕರ ಹಣ ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಶಾಸಕರ ವಿರುದ್ಧ ಆರಗ ಜ್ಞಾನೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಿಜವಾಗಿಯೂ ಎಲ್ಲರೂ ತಲೆ ತಗ್ಗಿಸುವಂತ ಹಗರಣ ಇದು ಅಂತ ಹೇಳಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವಾಲ್ಮೀಕಿ ನಿಗಮದ ಹಗರಣ ಈ ಸರ್ಕಾರದ ಮುಖವಾಡವನ್ನು ಕಳಚಿ ಹಾಕಿದೆ. ಕಳೆದ ಚುನಾವಣೆಯ ಸಂದರ್ಭದಲ್ಲಿ 40% ಸರ್ಕಾರ ಅಂತೇಳಿ ಹೇಳಿ ವಿನಾಕಾರಣ BJPಯನ್ನು ಮೂದಲಿಸಿ ತಾವು ಅಧಿಕಾರಕ್ಕೆ ಬಂದರು. ಈಗ 100% ಸರ್ಕಾರ ಆಗಿದೆ. ಇದು ಹಗರಣ ಹೊರಗೆ ಬರ್ತಾ ಇದ್ದ ಹಾಗೆಯೇ ಇದಕ್ಕೆ ಮಣ್ಣು ಮುಚ್ಚಕ್ಕಾಗಿ SITಯನ್ನು ರಚನೆ ಮಾಡಿದ್ರು. ಪರಿಣಾಮ 40 ದಿನದವರೆಗೆ ನಾಗೇಂದ್ರ ಮತ್ತು ನಿಗಮದ ಅಧ್ಯಕ್ಷರಾದಂಥ ದದ್ದಲ್ ಅವ್ರಿಗೆ ನೋಟಿಸೇ ಕೊಟ್ಟಿರಲಿಲ್ಲ. BJP ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ರ ಮೇಲೆ ನೀವು ಮೀಡಿಯಾಗಳು ಇದನ್ನು ಅವ್ಯಾಹತವಾಗಿ ಹೊರಗೆ ಹಾಕಿದ್ರ ಮೇಲೆ ನೋಟಿಸ್ ಕೊಟ್ಟರು, ವಿಚಾರಣೆಗೆ ಕರೆದರು. ಅದೊಂದು ಕಣ್ಣೊರೆಸುವಂಥ ತಂತ್ರ ಆಗಿತ್ತು. ಇದೇ ಸಂದರ್ಭದಲ್ಲಿ ED ರೈಡ್ ಮಾಡ್ತು. ಇವತ್ತು ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿದೆ. ದದ್ದಲ್ ಅವರು ತಲೆ ತಪ್ಪಿಸ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಇನ್ನೊಂದು ಈ ಹಗರಣಗಳನ್ನು ನಡೆದಾಗ ನೋಡಿದ್ರೆ ಬೇರೆ ಬೇರೆ ರಾಜ್ಯಕ್ಕೆ ಈ ಹಣ ಚುನಾವಣೆಗೋಸ್ಕರ ಹೋಗಿದೆ ಮತ್ತು ಇದರ ಹಿಂದಕ್ಕೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇದ್ದಾರೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. SIT ಇವತ್ತು ಇವರ ಒತ್ತಡದ ಮೇಲೆ ಕೆಲಸ ಮಾಡ್ತಾ ಇದೆ. ಖಂಡಿತವಾಗೂ SIT ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.